ಸದ್ಯಕ್ಕೆ ಫ್ರೀಡಂ ಪಾರ್ಕ್ ನಲ್ಲಿ ನಿಧಾನಕ್ಕೆ ಈ ಒಂದು ಬಂದ್ನ ಬಿಸಿ ಕಾವೇರ್ತಾ ಇದೆ. ನಮ್ಮ ಒಂದಿಷ್ಟು ಕನ್ನಡ ಪರ ಸಂಘಟನೆಗಳಿಂದ ಇದೀಗ ಸಮಾಧಿಯ ಮೇಲೆ ತಿಥಿಯ ಊಟವನ್ನ ಇಟ್ಟು ಇದೀಗ ಆಕ್ರೋಶವನ್ನ ಹೊರ ಹಾಕುವಂತದ್ದನ್ನು ಕೂಡ ಮಾಡ್ತಾ ಇದ್ದಾರೆ. ಬಹುಶಃ MES ಪುಂಡರ ಇದು ತಿಥಿ ಅವರ ಅಟ್ಟಹಾಸಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂತಹ ಒತ್ತಾಯವನ್ನ ಜೊತೆಗೆ ಆಕ್ರೋಶಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದಿಷ್ಟು ಹೋರಾಟಗಾರರಿದ್ದಾರೆ, ಮಾತನಾಡಿಸ್ತೀನಿ. ಸರ್, ನಿಮ್ಮ ಈ ಒಂದು ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನಗಳಾಗ್ತಾ ಇದೆ, ಫ್ರೀಡಂ ಪಾರ್ಕಿಗೆ ಮಾತ್ರ ಕೇವಲ ಸೀಮಿತ ಆಗ್ತಾ ಇದೆ? ಇಲ್ಲ ಸರ್, ನಮ್ಮ ಹೋರಾಟಕ್ಕೆ ಅಲ್ಲ, ಕನ್ನಡ ಪರ ಹೋರಾಟಗಾರರಿಗೆ ಎಲ್ಲರಿಗೂ ಕೂಡ ನಮ್ಮ ಸಂಘಟನೆಗೆ 11 ನೋಟಿಸ್ಗಳನ್ನ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಬಂದ್ಗೆ ಬೆಂಬಲ ಕೊಡಬೇಡಿ, ಬೆಂಬಲವನ್ನ ಮಾಡಬೇಡಿ, ಹೋರಾಟಗಳನ್ನ ಮಾಡಬೇಡಿ ಅಂತ ಹೇಳಿ ಹೋರಾಟಗಳನ್ನ ಹತ್ತಿಕ್ಕುವಂತ ಕೆಲಸ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಹಿಂಜರಿದಿಲ್ಲ. ನಾವು ಟೌನ್ ಹಾಲ್ ಅಲ್ಲೂ ಕೂಡ ಶವಯಾತ್ರೆಯನ್ನ ಮಾಡಿದ್ದೀವಿ. ಇಲ್ಲೂ ಕೂಡ ನಮ್ಮ ಪುಂಡರ MES ಪುಂಡರ ತಿಥಿ ಮತ್ತು ಒಡೆಯನ್ನ ಕೊಡುವ ಮುಖಾಂತರ ಶವದ ಇದನ್ನ ಮಾಡ್ತಾ ಇದ್ದೀವಿ. ಇಲ್ಲಿಂದ ಒಂದು ಸಂದೇಶ ಹೋಗ್ತದೆ. ನಾವು ಇವತ್ತು ರಾಜ್ಯಕ್ಕೆ ಕರ್ನಾಟಕರಿಗೆ ಏನಾದ್ರೂ ಅನ್ಯಾಯ ಇದ್ರೆ ಕರ್ನಾಟಕ ಬಂದ್ ಅನ್ನ ಮಾಡುವ ಮುಖಾಂತರ ಪುಂಡರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಗಮನಿಸ್ತಾ ಇದ್ರಿ ಈ ದೃಶ್ಯಗಳಲ್ಲಿ ಹೋರಾಟಗಾರರೆಲ್ಲರೂ ಕೂಡ ಎಲ್ಲ ಕೂತಿದ್ದಾರೆ. ಇದು MES ಪುಂಡರ ತಿಥಿ ಅನ್ನುವಂತಹ ಒಂದು ಬರಹಗಳನ್ನ ಹಾಕಿ ಒಂದಿಷ್ಟು ತಿಂಡಿಗಳನ್ನ ಇಟ್ಟು ಸಮಾಧಿಯ ಮೇಲೆ ಆ ತಿಥಿ ಕಾರ್ಯವನ್ನ ಮಾಡೋದರ ಮೂಲಕವಾಗಿ MES ಪುಂಡರ ಅಟ್ಟಹಾಸವನ್ನ ಅದರ ವಿರುದ್ಧ ಹೋರಾಡುವಂಥದ್ದು, ಆಕ್ರೋಶವನ್ನ ಹೊರ ಹಾಕುವಂಥದ್ದನ್ನು ಕೂಡ ಮಾಡ್ತಾ ಇದ್ದಾರೆ. ಸರ್, ಇಲ್ಲಿಗೆ ನಿಮ್ಮ ಹೋರಾಟ ಅಂತ್ಯ ಆಗುತ್ತಾ ಅಥವಾ ಮೆರವಣಿಗೆ ಮೂಲಕ ಹೋಗ್ತಾ ಇದ್ದೀರಾ? ಖಂಡಿತವಾಗಿಯೂ ನಮ್ಮ ಹೋರಾಟ ಇಲ್ಲಿಗೆ ಅಂತ್ಯ ಆಗೋದಿಲ್ಲ. ಈಗ ಹೋರಾಟ ಪ್ರಾರಂಭ ಆಗಿದೆ. ನಮ್ಮ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮಣಿಲೇಬೇಕು. ಕನ್ನಡಿಗರ ರಕ್ಷಣೆಯನ್ನು ರಾಜ್ಯ ಸರ್ಕಾರ ಮಾಡಲೇಬೇಕು. ಒಂದು ವೇಳೆ ನೀವು ಮಾಡದೆ ಹೋದ ಪಕ್ಷದಲ್ಲಿ ಇದೇ ರೀತಿಯಾಗಿ ಇನ್ನೊಂದು ರಾಜ್ಯ ಕನ್ನಡಿಗರ ಆಶಾಭಾವನೆಗಳನ್ನ ಕೆಣಕ್ತಾ ಇತ್ತು 1991-92ರಲ್ಲಿ. ಆವತ್ತು ಕನ್ನಡಿಗನ ಸಹನೆ ಕಟ್ಟೆ ಹೊಡೆದು ಯಾವ ರೀತಿಯಾಗಿ ಹತ್ತಿ ಉರಿದಿತ್ತು ಅನ್ನೋದನ್ನ ರಾಜ್ಯ ಸರ್ಕಾರ ಗಮನಿಸಬೇಕಾಗ್ತದೆ. ಒಂದು ವೇಳೆ ರಾಜ್ಯ ಸರ್ಕಾರ ಕನ್ನಡಿಗರ ರಕ್ಷಣೆ ನಿಲ್ಲದೆ ಹೋದ ಪಕ್ಷದಲ್ಲಿ ನಮ್ಮ ಹೋರಾಟ ಇನ್ನು ಉಗ್ರವಾಗಿರ್ತದೆ. ಸರ್, ಈಗ ಫ್ರೀಡಂ ಪಾರ್ಕ್ ನಿಂದ ಟೌನ್ ಹಾಲ್ಗೆ ಹೋಗೋದಕ್ಕೆ ಮೆರವಣಿಗೆಗೆ ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು. ಆದ್ರೆ ಅದಕ್ಕೂ ಕೂಡ ಇದೀಗ ಕಡಿವಾಣ ಹಾಕಿ ಅರೆಸ್ಟ್ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಸುಮಾರು ಹೋರಾಟಗಾರರು ಪೊಲೀಸರ ವಶದಲ್ಲಿದ್ದಾರೆ ಈಗ. ಸರ್, ಖಂಡಿತ ಸತ್ಯ. ಎಲ್ಲೋ ಒಂದು ಕಡೆ ಪೊಲೀಸರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಸರ್ಕಾರದ ಕೈಗೊಂಬೆಗಳಾಗಿ ಮಾನವನ ಮೂಲಭೂತ ಸೌಕರ್ಯದ ವಿಚಾರವನ್ನು ಮರೆತು ಇವತ್ತು ಹೋರಾಟಗಾರರನ್ನ ಕಟ್ಟಿ ಹಾಕುವಂತ ಕೆಲಸ ಆಗ್ತದೆ. ನಾನು ಮಾನ್ಯ ಆಯುಕ್ತರಲ್ಲಿ ಮನವಿ ಮಾಡ್ತಾನೆ, ಮಾನ್ಯ DGPರಲ್ಲಿ ಮನವಿ ಮಾಡ್ತಾನೆ, ಹೋರಾಟಗಾರರ ಮೇಲೆ ದಯವಿಟ್ಟು ಯಾವುದೇ ರೀತಿ ಕ್ರಮವನ್ನು ವಹಿಸಬೇಡಿ. ಇದು ಕನ್ನಡಿಗರ ರಕ್ಷಣೆಗಾಗಿ ಮಾಡ್ತಿರ್ತಕ್ಕಂಥ ಹೋರಾಟ. ನಾವೇನಾದ್ರೂ ಕಾನೂನು ವ್ಯಾಪ್ತಿ ಮೀರಿ ಹೋದಂತ ಪಕ್ಷದಲ್ಲಿ ನಮ್ಮ ಮೇಲೆ ಕ್ರಮ ವಹಿಸಬಹುದು. ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ಇಟ್ಕೊಂಡು ಎಲ್ಲ ಕನ್ನಡಿಗರನ್ನ ಕಟ್ಟ ಹಾಕುವಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ಸ್ವಾಮಿ? ಈಗಾಗಲೇ ಬೆಳಗಾವಿಯ ಗಡಿಯಲ್ಲಿ ಪದೇ ಪದೇ ಈ ರೀತಿಯ ವಿವಾದಗಳು, ಹೋರಾಟಗಳು, ಜೊತೆಗೆ ಈ ರೀತಿಯ ಕೃತ್ಯಗಳು ಆಗ್ತಾ ಇದ್ರು ಕೂಡ ಅದಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಕಡಿವಾಣ ಹಾಕುವಂತಹ ಯಾವ ಪ್ರಯತ್ನಗಳನ್ನು ಕೂಡ ಮಾಡ್ತಿಲ್ಲ. ಸೊ ಹೀಗಾಗಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಪುಂಡರ ಅಟ್ಟಹಾಸಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂತ ಒತ್ತಾಯಗಳನ್ನು ಕೂಡ ಹೋರಾಟಗಾರರು ಮಾಡ್ತಾ ಇದ್ದಾರೆ.